ಚಾನಲ್. ನನ್ನ ಈವ್ನಿಂಗ್ ರೊಟೀನ್ಗೆ ಸ್ವಾಗತ. ಈವ್ನಿಂಗ್ ರೊಟೀನ್ ಅಂದರೆ ಜಾಸ್ತಿ ಏನೂ ಮಾಡಲ್ಲ ನಾನು. ಜಸ್ಟ್ ನಾನು ಈವ್ನಿಂಗ್ ಏನೇನು ಕೆಲಸ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಜಸ್ಟ್ ಶೂಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಇವಾಗ ಅಡುಗೆ ಮಾಡಬೇಕು, ರೈಸ್ ಕಲಿಗಿದೆ. ಪೂಜೆ ಅಂತೂ ಡೈಲಿ ಮಾಡೇ ಮಾಡ್ತೀನಿ, ಮಿಸ್ ಮಾಡಲ್ಲ. ಅದು ಒಂಥರ ನನಗೆ ನೆಮ್ಮದಿಯ ಜೀವನ ಕೊಡುತ್ತೆ, ನೆಮ್ಮದಿಯ ಜೀವನ ಕೊಡುತ್ತೆ. ಸೊ ಅದಕ್ಕೋಸ್ಕರ ಇವಾಗ ರೈಸ್ ಮಾಡಬೇಕು. ಈವ್ನಿಂಗ್ ನಾನು ಜಾಸ್ತಿ ರೈಸ್ ತಿಂತಾ ಇರಲಿಲ್ಲ, ಜಾಸ್ತಿ ಚಪಾತಿ ತಿಂತಾ ಇದ್ದೆ. ಆಮೇಲೆ ಬಿದ್ದು ಕಾಲಿಗೆ ಏಟಾಯಿತು ನಂಗೆ. ಸ್ವಲ್ಪ ಏಟ ಆದಮೇಲೆ ನಾನು ಜಾಸ್ತಿ ರೈಸ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಿಕಾಸ್ ನಂಗೆ ನಿತ್ತು ಚಪಾತಿ ಮಾಡೋಕ್ಕೆ ಜಾಸ್ತಿ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ರೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಸೊ ಇವಾಗ ರೈಸ್ ಮಾಡೋಣ. ಆಮೇಲೆ ನಾನು ಏನೇನು ತಿಂತೀನಿ, ಬೆಳಗ್ಗೆಗೆ ಏನೇನು ಪ್ರಿಪೇರ್ ಮಾಡಿ ಇಟ್ಕೊಳ್ತೀನಿ ಅಂತ ಶೂಟ್ ಮಾಡ್ತೀನಿ. ಸೊ ಈಗ ರೈಸ್ ಇಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಸಾಕು ರೈಸ್ ನಮಗೆ, ಇಷ್ಟೇ ಜಾಸ್ತಿ ತಿನ್ನಲ್ಲ. ನಾನಂತೂ ಸರಿಯಾಗಿ ತಿಂತೀನಿ ರೈಸು. ಅಂದರೆ ಇವಾಗ ಮಲೆನಾಡು ಸೈಡವರು ಜಾಸ್ತಿ ಸ್ವಲ್ಪ ಅನ್ನನ ಪ್ರಿಫರ್ ಮಾಡ್ತಾರೆ. ಸೊ ನಿಮ್ಗೆ ಗೊತ್ತಿರುತ್ತೆ, ಮಲೆನಾಡು ಸೈಡವ್ರು ಯಾರೋ ವೀಡಿಯೋ ನೋಡ್ತಾ ಇದ್ರೆ ಅವ್ರಿಗೆ ಆಬ್ವಿಯಸ್ಲಿ ಗೊತ್ತಾಗುತ್ತೆ. ನಾವು ಜಾಸ್ತಿ ರೈಸ್ ತಿಂತೀವಿ, ಬೇರೆ ಅಷ್ಟು ಇಷ್ಟ ಆಗಲ್ಲ ನಮ್ಗಳಿಗೆ. ಅದೇನೋ ಗೊತ್ತಿಲ್ಲ, ನಮ್ಮ ಕಡೆ ಅಕ್ಕಿ ಬೆಳೆಯೋದು ಜಾಸ್ತಿ ಅಲ್ವಾ. ಸೊ ಅದಕ್ಕೆ ಜಾಸ್ತಿ ಅವಲಂಬನೆ ಜಾಸ್ತಿ ಊಟಕ್ಕೆ. ನಮಗೆ ಸ್ವಲ್ಪ ಜಾಸ್ತಿ ತಿನ್ನಾಕಬೇಕು ಅಷ್ಟೇ. ಸೊ ಗಾಯ್ಸ್, ಬೇಜಾರು ಮಾಡ್ಕೊಬೇಡಿ, ನಾನು ಎಲ್ಲ ಟೈಮು ಮೇಕಪ್ ಮಾಡ್ಕೊಂಡು ಅಥವಾ ಲಿಪ್ಸ್ಟಿಕ್ ಹಾಕ್ಕೊಂಡು ವೀಡಿಯೋ ಮಾಡಲ್ಲ. ಅದೇನೋ ಗೊತ್ತಿಲ್ಲ, ನಂಗೆ ಇರಿಟೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಮೇಕಪ್ ಇದ್ದರೆ ಫೇಸಲ್ಲಿ. ಸೊ ಸಾರಿ, ನಾನು ಹೆಂಗಿದ್ದೀನಿ ಹಂಗೆ ನೋಡಿ ಆಯಿತಾ, ಬೇಜಾರಾಗ್ಬಿಡಿ ಪ್ಲೀಸ್. ಒಂದು ಹಾಡು ಹೇಳ್ತೀನಿ ನಿಮಗೋಸ್ಕರ. ಈಗ ಸ್ಟಾರ್ಟ್. ಲೋಕದಲ್ಲಿ ಗಂಡು ಹೆಣ್ಣಿಗಾಸರೆ, ಆದರಿಲ್ಲಿ ನಾನು ನಿನ್ನ ಕೈ ಸೆರೆ. ಲೋಕದಲ್ಲಿ ಗಂಡು ಹೆಣ್ಣಿಗಾಸರೆ, ಆದರಿಲ್ಲಿ ನಾನು ನಿನ್ನ ಕೈ ಸೆರೆ. ಕೂಡಿ ನೆಡುವ ಆಸೆ ಮನದಿಯಾದಿರೆ, ಕೂಡಿ ನೆಡುವ ಆಸೆ ಮನದಿಯಾದಿರೆ. ಹಿತವು ಎಲ್ಲಿ ನಾವು ಬೇರೆಯಾದರೆ, ಹಿತವು ಎಲ್ಲಿ ನಾವು ಬೇರೆಯಾದರೆ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು. ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ಗೈಸ್, ನಿಮಗೊಂದು ವಿಷಯ ಗೊತ್ತಾ? ನಮ್ಮ ಅಮ್ಮ ನಾನು ಸಿಂಗರ್ ಆಗಬೇಕು ಅಂತ ತುಂಬ ದೊಡ್ಡದಾಗಿ ಕನ್ಸ್ಕೊಂಡಿದ್ರು. ಅಂದರೆ ಭಾರಿ ದೊಡ್ಡದಾಗಿ ಕನ್ಸ್ಕೊಂಡು, ಅಯ್ಯೋ ನೀನು ಸಿಂಗರ್ ಆಗಬೇಕಿತ್ತು ಶೇ ಅಂತ ಎಲ್ಲ ಏನು ಹೇಳಿಲ್ಲ. ಜಸ್ಟ್ ನಾನು ಡಾನ್ಸ್ ಮಾಡುವಾಗ ನಮ್ಮ ಅಮ್ಮಂಗೆ, ನೀನು ಡಾನ್ಸ್ ಮಾಡಬೇಡ, ಸಾಂಗ್ ಹೇಳು, ನೀನು ಸಿಂಗರ್ ಆಗು ಅನ್ನೋರು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಸೊ ನಮ್ಮ ಅಮ್ಮಂಗೆ ನಾನು ಸಿಂಗರ್ ಆಗಬೇಕಂತ ಸಖತ್ ಆಸೆ ಇತ್ತು, ನನಗೆ ನಾನು ಡಾನ್ಸರ್ ಆಗಬೇಕಂತ ಸಖತ್ ಆಸೆ ಇತ್ತು. ಈ ಸಿಂಗರ್ ಡ್ಯಾನ್ಸರ್ ಮಧ್ಯೆ ಏನೂ ಆಗದೆ ಇವಾಗ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ಇಷ್ಟೇ ಜೀವನ. ಎಲ್ರಿಗೂ ಹಂಗೆ ಆಗುತ್ತೆ ಅನ್ಸುತ್ತಲ್ಲ. ನಾವೇನೇನೋ ಕನ್ಸ್ಕೊಂಡಿರ್ತೀವಿ, ಅದು ಏನೇನೋ ಆಗಿ ಇಲ್ಲಿರ್ತೀವಿ. ಸೊ ಅದೊಂದು ಬೇಜಾರಿದೆ, ಏನೂ ಮಾಡೋಕ್ಕಾಗಲ್ಲ. ಆ ಟೈಮ್ ಆಫ್ ಪೀರಿಯಡ್ ಹಂಗೆ ಇರುತ್ತೆ ಅಂತ ಅನಿಸುತ್ತೆ. ನಾವೇನೋ ಒಂದು ಆಗಬೇಕು ಅಂತ ನಾವು ಅಂದ್ಕೊತೀವಿ, ಅದು ಏನೋ ಒಂದು ಆಗ್ಬಿಟ್ಟು ಏನೇನೋ ಆಗ್ಬಿಟ್ಟು ಇವಾಗ ಕೆಲಸ ಮಾಡ್ಬಿಟ್ಟು ಸುಮ್ಮನೆ ಇರ್ತೀವಿ ಅಂತ ನನಗನ್ಸುತ್ತೆ. ಸೊ ಏನು ಮಾಡೋದು, ಜೀವನದಲ್ಲಿ ನಾವು ಅಂದ್ಕೊಂಡಿದ್ದೆಲ್ಲ ಸಿಗುತ್ತೆ ಅಂದ್ಕೊಳ್ಳೋದು ತಪ್ಪು. ಸೊ ಸಿಕ್ಕಿದ್ರಲ್ಲಿ ಖುಷಿಯಾಗಿರಬೇಕು ಅಂತ ಟ್ರೈ ಮಾಡ್ತಾ ಇದ್ದೀವಿ, ಅದು ಬೆಸ್ಟ್ ಥಿಂಗ್ ಅನ್ಸುತ್ತೆ ನಮ್ಗೆ ಯಾಕೋ. ಸೊ ಇವಾಗ ರೈಸ್ ಗಿಡನ ಸ್ವಲ್ಪ ರೈಸ್ ಉಳಿದಿದೆ ಬೆಳಿಗ್ಗೆದು ಅಥವಾ ಮಧ್ಯಾಹ್ನದ, ಆಯ್ತಾ? ಅದಕ್ಕೆ ಸೇರಿಸಿ ವಿಜಿಲ್ ಹೊಡಿಸಿದ್ರೆ ಊಟ ಮಾಡೋಕ್ಕೆ ಚೆನ್ನಾಗಾಗುತ್ತೆ. ರೈಸು ಹಾಳಾಗಲ್ಲ, ಅಂದರೆ ವೇಸ್ಟ್ ಆಗಲ್ಲ. ಸಾಂಬಾರು ಆಲ್ರೆಡಿ ಆಗಿದೆ, ನಮ್ಮ ವಿದ್ಯಕ್ಕ ಮಾಡಿಟ್ಬಿಟ್ಟಿದ್ದಾರೆ ಎಗ್ ಸಾಂಬಾರನ್ನ. ಸೊ ಸಾಂಬಾರು ಮಾಡುವಂಥ ನೆಸೆಸಿಟಿ ಇಲ್ಲ, ಜಸ್ಟ್ ರೈಸ್ ಮಾಡಿಕೊಂಡು ಬೆಳಗ್ಗೆಗೆ ನಾವು
ಒಂದು ಜ್ಯೂಸ್ ಕುಡಿತೀವಿ, ಆ ಜ್ಯೂಸ್ ಪ್ರಿಪೇರ್ ಮಾಡೋಕ್ಕೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಬೇಕು ಅಷ್ಟೇ ಇವಾಗಿನ ಕೆಲಸ ನನಗೆ. If the world was ending, I wanna be next to you. ಅದೇನೋ ಗೊತ್ತಿಲ್ಲ, ಬಾಯ್ ಸುಮ್ಮನೆ ಇರಲ್ಲ, ಏನಾದರೂ ಒಂದು ಹೇಳ್ತಾ ಇರಬೇಕು, ಇಲ್ಲ ಸುಮ್ಮನೆ ಇರಬೇಕು, ಮಾತಾಡದೆ ಸುಮ್ಮನೆ ಮೂವಿ ಗಿವಿ ನೋಡ್ಕೊಂಡಿದ್ರೆ ಸುಮ್ಮನೆ ಇರ್ತೀವಿ, ಇಲ್ಲಾಂದರೆ ಸಾಂಗ್ ಹೇಳ್ತಾನೆ ಇರ್ತೀನಿ ನೀಟಾಗಿ. ಒಂದು ಅಭ್ಯಾಸ, ಏನು ಕತೆನೋ ಗೊತ್ತಿಲ್ಲ. ಸೊ ರೆಡಿ ಆಯಿತು. ಇವಾಗ ಒಂದು ಮುಕ್ಕಾಲು ಲೋಟ ಅಕ್ಕಿಗೆ ನಾನು ಒಂದು ಮುಕ್ಕಾಲು ಲೋಟ ನೀರು ಹಾಕಿದ್ದೀನಿ. ಪಾಪ ನಮ್ಮ ಹುಡುಗರಿಗೆ ಚೆನ್ನಾಗೇ ಗೊತ್ತಿರುತ್ತೆ ಇವಾಗ ಅಡುಗೆ ಮಾಡೋಕ್ಕೆ. ಗೊತ್ತಿಲ್ಲ ಅಂದರೆ ಮುಕ್ಕಾಲು ಲೋಟ ಇದಕ್ಕೆ ಅಕ್ಕಿಗೆ 1.5 ಲೋಟ ನೀರು ಹಾಕಿದ್ದೀನಿ ಅಷ್ಟೆ. ಸಾಂಬಾರ್ ಇದೆ, ಸೊ ಸಾಂಬಾರ್ ಮಾಡೋ ಅಗತ್ಯ ಇಲ್ಲ. ಸೊ ಜಸ್ಟ್ ರೈಸ್ ಮಾಡಿ ಊಟ ಮಾಡಿ ಮಲಗಿದ್ರೆ ಒಳ್ಳೆ ನಿದ್ದೆ. ಸೊ ಬೆಳಗ್ಗೆಗೆ ನಾನು ABC ಜ್ಯೂಸ್ ಕುಡಿತೀನಿ. ಕುಡಿತಾ ಒಂದು 15 ಡೇಸ್ ಆಯ್ತು ಅಷ್ಟೇ. ಸೊ ಅದನ್ನು ರೆಡಿ ಮಾಡ್ತೀನಿ ಇವಾಗ ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಡ್ತೀನಿ. ಬೆಳಗ್ಗೆ ಕೆಲಸ ಇರುತ್ತೆ, ಆಮೇಲೆ ಇದು ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಕ್ಯಾರೆಟ್ ಖಾಲಿ ಆಗಿಬಿಟ್ಟಿತ್ತು. ಅಯ್ಯೋ, ಇದೊಂದು ಚಿಕ್ಕದೊಂದು ಪುಟಾಣಿ ಕ್ಯಾರೆಟ್ ಇದೆ. ಇಬ್ಬರಿಗಾದ್ರೆ ಅಷ್ಟು ಫುಲ್ 1 ಕ್ಯಾರೆಟ್ ಹಾಕ್ತೀವಿ, ಒಬ್ಬರಿಗೆ ಆದರೆ ಅರ್ಧ ಸಾಕು. ಅಂದರೆ ಅದು ಫುಲ್ 1 ಲೋಟ ಆಗಿಬಿಡುತ್ತೆ, 1/4 ಲೀಟರ್ ಅಷ್ಟು ಆಗಿಬಿಡುತ್ತೆ. ಸೊ ಇದಷ್ಟು ಚೆನ್ನಾಗಿಲ್ಲ ಕ್ಯಾರೆಟು. ಸೊ ಒಂದು ಅರ್ಧ ಕ್ಯಾರೆಟು, ಇದು ಅರ್ಧ ಬೀಟ್ರೋಟ್, ಇದು ಪುಟಾಣಿ ಬೀಟ್ರೋಟ್ ಇದೆ, ಒಂದು ಹಾಕಿದ್ರು ನಡೆಯುತ್ತೆ. ಆಮೇಲೆ ನೆಲ್ಲಿಕಾಯಿ, ಆಮೇಲೆ ಆ್ಯಪಲ್. ಕ್ಯಾರೆಟ್, ಬೀಟ್ರೋಟ್, ನೆಲ್ಲಿಕಾಯಿ, ಆ್ಯಪಲ್, ಆಮೇಲೆ 4 ಕರಿಬೇವಿನ ಸೊಪ್ಪು ಹಾಕಿ, ಕರಿ ಲೀವ್ಸ್ ಅಂತಿರಲ್ಲ ಅದು ಹಾಕ್ಬಿಟ್ಟು ರುಬ್ಬಿಬಿಟ್ಟು ಕುಡಿದ್ರೆ ಬೆಳಗ್ಗೆ ಎದ್ದು. ಫುಲ್ಲೆಲ್ಲ ತೆಗಿಬೇಕು. Travel with me, don't you wanna get away, don't you wanna run away, I can take it to anywhere, ride with me anywhere, 4 a.m. in the night, sunrises in the heart, follow me. ನಮಗೆ ಸುಮಾರು ಹೊತ್ತು ಬೇಕು, ಇದು ಸಿಪ್ಪೆ ತೆಗೆಯಕ್ಕೆ ಜಾಸ್ತಿ ಹೊತ್ತು ಬೇಕು. ಆಮೇಲೆ ಇದು ಹಾಲು ಕಾಯ್ಸಕ್ಕೆ ಇಟ್ಟಿದ್ದೀನಿ. ರಾತ್ರಿ ಮಲಗ್ತಾ ಹಾಲು ಕುಡ್ಕೊಂಡು ಮಲಗ್ತೀನಿ. ನಮ್ಮ ಟ್ರೈನರ್ ಒಬ್ರು ಹೇಳಿದ್ರು, ಡೈಲಿ ಹಾಲು ಕುಡೀರಿ, ಸ್ವಲ್ಪ ಬೋನ್ ಸ್ಟ್ರಾಂಗ್ ಆಗುತ್ತೆ ಅಂತ. ಸೊ ಅದಕ್ಕೆ ಕುಡಿತೀನಿ. ಡೈಲಿ ಕುಡಿಯಲ್ಲ, ಅವಾಗ ಡೈಲಿ ಕುಡಿತಾ ಇದ್ದೆ. ಕಾಲು ಸ್ವಲ್ಪ ಸಖತ್ತು ಪೇಯ್ನ್ ಯಾವಾಗಿತ್ತು ಅವಾಗ ಜಾಸ್ತಿ ಕುಡಿತಾ ಇದ್ದೆ. ಈಗ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಡೈಲಿ ಓಟ್ಸ್ ತಿಂತೀನಲ್ಲ, ಓಟ್ಸ್ ಜೊತೆಗೆ ತಿಂತೀನಿ ಅಷ್ಟೇ, ಅಥವಾ ಕುಡಿತೀನಿ ಅಷ್ಟೇ. ಸೊ ಗ್ರೈಂಡ್ ಆಯ್ತಿದ್ದು, ಇದನ್ನು ನಾಳೆ ಮಾರ್ನಿಂಗ್ ಕುಡಿತೀನಿ. ಮಾರ್ನಿಂಗ್ ತನಕ ಫ್ರೆಶ್ ಆಗಿರಲಿ ಅಂತ ಹೇಳ್ಬಿಟ್ಟು ಫ್ರಿಜ್ಜಲ್ಲಿ ಇಡ್ತೀನಿ, ಆಯಿತಾ. ಸೊ ಮುಗೀತು ಇವತ್ತಿನ ಕೆಲಸ, ನಂದು ಮುಗೀತು. ಇನ್ನೇನಿದ್ರು ಊಟ ಮಾಡಿ ಮಲಗೋದು ಅಷ್ಟೇ. ಸೊ ಎಲ್ಲ ಕೆಲಸ ಆಯಿತು. ಒಂದು ಕೆಲಸ ಮಿಕ್ಕಿದೆ, ಏನಂದರೆ ಹೋಗಿ ಗೇಟ್ಗೆ ಲಾಕ್ ಹಾಕ್ಕೊಂಡ್ಬರ್ಬೇಕು. ಸೊ ಹೋಗ್ತಾ ಇದ್ದೀನಿ ಇವಾಗ. ಸೊ ಹೋಗೋಣ ಬನ್ನಿ, ಸ್ಲಿಪ್ಪರಲ್ಲಿ. ಸಾರಿ. ಸೊ ನನ್ನ ಕೆಲಸ ಮುಗೀತು ಇವತ್ತಿಗೆ. ಹೋಗಿ ಊಟ ಮಾಡಿ ಮಲ್ಕೋತೀನಿ. ನೀವು ಮಲ್ಕೊಳ್ಳಿ, ಖುಷಿಯಾಗಿರಿ, ಆರಾಮಾಗಿರಿ, ಆರೋಗ್ಯವಾಗಿರಿ. ಬಾಯ್.